ನೋಡಿ, ಮೂಡ ಹಗರಣ ವಿಧಾನಮಂಡಲದಲ್ಲಿ ಸದ್ದು ಗದ್ದಲ ಮಾಡ್ತಾ ಇರುವಾಗಲೇ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಮೂಡ ಅಧ್ಯಕ್ಷ ಕೆ ಮರಿಗೌಡ ನಡುವೆ ವಾಕ್ ಸಮರ ಜೋರಾಗಿದೆ. ಪ್ರತಾಪ್ ಸಿಂಹ ಅವರು ಮಾತನಾಡಿ ಸಿಎಂ ಸಿದ್ದರಾಮಯ್ಯ 14 ಸೈಟ್ಗಳನ್ನು ವಾಪಸ್ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ನಾನು ಈಗಲೂ ಸಿದ್ದರಾಮಯ್ಯ ಅವರನ್ನ ಭ್ರಷ್ಟ ಅಂತ ಹೇಳೋದಿಲ್ಲ, 14 ಸೈಟ್ಗಳಿಗೆ ನಿಮ್ಮ ವರ್ಚಸ್ಸು ಕುಗ್ಗುವಂತೆ ಮಾಡ್ಕೊಳ್ಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಮರಿಗೌಡ ಬಗ್ಗೆಯೂ ಕಿಡಿಕಾರಿರೋ ಪ್ರತಾಪ್ ಸಿಂಹ ಅಂತಹ ಬಕ್ರಾನನ್ನ ಸಿದ್ದರಾಮಯ್ಯ ಜೊತೆಗಿಟ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಕಿಡಿಕಾರಿರೋ ಮರಿಗೌಡ, ಮೂಡಾದಲ್ಲಿ ಹಗರಣವೇ ನಡೆದಿಲ್ಲ, ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ಕೊಟ್ಟಿರೋದ್ರಲ್ಲಿ ತಪ್ಪಿಲ್ಲ, ಸಿದ್ದರಾಮಯ್ಯ ನಿಷ್ಕಳಂಕ ರಾಜಕಾರಣಿ ಅಂತಂದ್ರು. ಗೌರವ ಕಾಳಜಿ ಎರಡು ಇಟ್ಕೊಂಡು ಹೇಳ್ತಾ ಇದೀನಿ. ಒಂದು ಒಳ್ಳೆ ಮೇಲ್ಪಂಕ್ತಿ ಹಾಕೊಡಿ ಸರ್. ಹಿಂದಿನಲ್ಲಿರುವಂತ ನಾನು ಕೇಳ್ತಿದ್ದೀನಿ, ಹಿಂದೆ ಎಲ್ಲಾರು ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೋಲಿಸಿದ್ರೆ ಸಿದ್ದರಾಮಯ್ಯನವರು ನನಗೆ ಭ್ರಷ್ಟ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿವರೆಗೂ ಆಗಿರಲಿಲ್ಲ, ನನಗೆ ಮನಸ್ಸು ಬಂದಿರಲಿಲ್ಲ. ಆದ್ರೆ ಇದು ಯಾಕೆ ಸುಮ್ಮನೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ, ಈ ನೊಣ ತಿಂದು ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ? ಅದಕ್ಕೆ ಹೇಳ್ತಾ ಇರೋದು ನಾನು, ಸರ್ ಇದನ್ನು ಬಿಟ್ಬಿಡಿ, ಇದು ಜಾತಿ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇದನ್ನ ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಿದ್ದಾನೆ. ಅವ್ರ ಸ್ಥಾನನೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು, ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ನನ್ನ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮೊನ್ನೆ ಪಡೆದಿದ್ದಾರೆ. ಆಮೇಲೆ ಕುಮಾರಣ್ಣರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ನವ್ರ ಹೆಸರಲ್ಲಾಗಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಪ್ರಾಥಮಿಕವಾಗಿ ಅಲ್ಲಿ ಏನು ಹಗರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಯಾಕೆಂದರೆ ನಾನು ಅಧಿಕಾರ ಅವಧಿಯಲ್ಲಿ ಯಾವ ನಿಜವಾದ ರೈತ ಇದ್ದಾನೆ ಆ ರೈತನಿಗೆ 50-50 ಅಂತ ಕೊಡುವಾಗ ರೈತನಿಗೆ ಅನ್ಯಾಯ ಆಗಬಾರ್ದು. 50-50 ಇರ್ಬೋದು, ಇನ್ಸೆಂಟಿವ್ ಸೈಟ್ ಪ್ರೋತ್ಸಾಹದ ಸೈಟ್ ಇರ್ಬೋದು, ಯಾವುದೇ ಕಾರಣದಿಂದ ಆ ನಿಜವಾದ ರೈತನಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಕಾನೂನು ಪರಿಶೀಲನೆ ಮಾಡಿ ಅದನ್ನು ಬೋರ್ಡ್ ಇಟ್ಟು ಆ ಬೋರ್ಡ್ ತೀರ್ಮಾನ ಮಾಡಿ ಸರ್ಕಾರದ ಅನುಮತಿ ತಗೋಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದೇನೆ ಹೊರತು ಅಲ್ಲಿ ರಾಜಕಾರಣಕ್ಕೋಸ್ಕರ ಹಗರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅದು ನೋಡಿ, ಮೂಡ ಹಗರಣ ವಿಧಾನಮಂಡಲದಲ್ಲಿ ಸದ್ದು ಗದ್ದಲ ಮಾಡ್ತಾ ಇರುವಾಗಲೇ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಮೂಡ ಅಧ್ಯಕ್ಷ ಕೆ ಮರಿಗೌಡ ನಡುವೆ ವಾಕ್ ಸಮರ ಜೋರಾಗಿದೆ. ಪ್ರತಾಪ್ ಸಿಂಹ ಅವರು ಮಾತನಾಡಿ ಸಿಎಂ ಸಿದ್ದರಾಮಯ್ಯ 14 ಸೈಟ್ಗಳನ್ನು ವಾಪಸ್ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ನಾನು ಈಗಲೂ ಸಿದ್ದರಾಮಯ್ಯ ಅವರನ್ನ ಭ್ರಷ್ಟ ಅಂತ ಹೇಳೋದಿಲ್ಲ, 14 ಸೈಟ್ಗಳಿಗೆ ನಿಮ್ಮ ವರ್ಚಸ್ಸು ಕುಗ್ಗುವಂತೆ ಮಾಡ್ಕೊಳ್ಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಮರಿಗೌಡ ಬಗ್ಗೆಯೂ ಕಿಡಿಕಾರಿರೋ ಪ್ರತಾಪ್ ಸಿಂಹ ಅಂತಹ ಬಕ್ರಾನನ್ನ ಸಿದ್ದರಾಮಯ್ಯ ಜೊತೆಗಿಟ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಕಿಡಿಕಾರಿರೋ ಮರಿಗೌಡ, ಮೂಡಾದಲ್ಲಿ ಹಗರಣವೇ ನಡೆದಿಲ್ಲ, ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ಕೊಟ್ಟಿರೋದ್ರಲ್ಲಿ ತಪ್ಪಿಲ್ಲ, ಸಿದ್ದರಾಮಯ್ಯ ನಿಷ್ಕಳಂಕ ರಾಜಕಾರಣಿ ಅಂತಂದ್ರು. ಗೌರವ ಕಾಳಜಿ ಎರಡು ಇಟ್ಕೊಂಡು ಹೇಳ್ತಾ ಇದೀನಿ. ಒಂದು ಒಳ್ಳೆ ಮೇಲ್ಪಂಕ್ತಿ ಹಾಕೊಡಿ ಸರ್. ಹಿಂದಿನಲ್ಲಿರುವಂತ ನಾನು ಕೇಳ್ತಿದ್ದೀನಿ, ಹಿಂದೆ ಎಲ್ಲಾರು ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೋಲಿಸಿದ್ರೆ ಸಿದ್ದರಾಮಯ್ಯನವರು ನನಗೆ ಭ್ರಷ್ಟ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿವರೆಗೂ ಆಗಿರಲಿಲ್ಲ, ನನಗೆ ಮನಸ್ಸು ಬಂದಿರಲಿಲ್ಲ. ಆದ್ರೆ ಇದು ಯಾಕೆ ಸುಮ್ಮನೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರಲ್ಲ, ಈ ನೊಣ ತಿಂದು ಯಾಕೆ ಜಾತಿ ಕೆಡಿಸ್ಕೊಳ್ತಾರೆ? ಅದಕ್ಕೆ ಹೇಳ್ತಾ ಇರೋದು ನಾನು, ಸರ್ ಇದನ್ನು ಬಿಟ್ಬಿಡಿ, ಇದು ಜಾತಿ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇದನ್ನ ಸರೆಂಡರ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಗೌರವವಾಗಿ ಹೇಳ್ತಿದ್ದಾನೆ. ಅವ್ರ ಸ್ಥಾನನೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು, ಅದಕ್ಕೋಸ್ಕರ ಗೌರವವಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ನನ್ನ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮೊನ್ನೆ ಪಡೆದಿದ್ದಾರೆ. ಆಮೇಲೆ ಕುಮಾರಣ್ಣರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ನವ್ರ ಹೆಸರಲ್ಲಾಗಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಪ್ರಾಥಮಿಕವಾಗಿ ಅಲ್ಲಿ ಏನು ಹಗರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಯಾಕೆಂದರೆ ನಾನು ಅಧಿಕಾರ ಅವಧಿಯಲ್ಲಿ ಯಾವ ನಿಜವಾದ ರೈತ ಇದ್ದಾನೆ ಆ ರೈತನಿಗೆ 50-50 ಅಂತ ಕೊಡುವಾಗ ರೈತನಿಗೆ ಅನ್ಯಾಯ ಆಗಬಾರ್ದು. 50-50 ಇರ್ಬೋದು, ಇನ್ಸೆಂಟಿವ್ ಸೈಟ್ ಪ್ರೋತ್ಸಾಹದ ಸೈಟ್ ಇರ್ಬೋದು, ಯಾವುದೇ ಕಾರಣದಿಂದ ಆ ನಿಜವಾದ ರೈತನಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಕಾನೂನು ಪರಿಶೀಲನೆ ಮಾಡಿ ಅದನ್ನು ಬೋರ್ಡ್ ಇಟ್ಟು ಆ ಬೋರ್ಡ್ ತೀರ್ಮಾನ ಮಾಡಿ ಸರ್ಕಾರದ ಅನುಮತಿ ತಗೋಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದೇನೆ ಹೊರತು ಅಲ್ಲಿ ರಾಜಕಾರಣಕ್ಕೋಸ್ಕರ ಹಗರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.